ಸ್ಪೋರ್ಟ್ಸ್ ಕನ್ನಡ ವೀಕ್ಷಕರಿಗೆ ಸ್ವಾಗತ. ನಾನು ರೇಷ್ಮಾ ಶೆಟ್ಟಿ ಎಣ್ಣೆಹೊಳೆ. ಹೊಸ ದಾಖಲೆಯತ್ತ ದುಬೈ ರಾಹುಲ್ ದ್ರಾವಿಡ್ ಕಪ್. ಸಂಯುಕ್ತ ಅರಬ್ ರಾಷ್ಟ್ರದ ದುಬೈನಲ್ಲಿ ಉಡುಪಿ ಸೂರಾಲು ಮೂಲದ ರಾಹುಲ್ ದ್ರಾವಿಡ್ ಅವರ ಮಹಾನ್ ಅಭಿಮಾನಿ ಶ್ರೀ ವಿಠ್ಠಲ್ ರಿಷಾನ್ ನಾಯಕ್ ಆಯೋಜಿಸುತ್ತಿರುವ ಮಿಸ್ಟರ್ ರಾಹುಲ್ ದ್ರಾವಿಡ್ ಕ್ರಿಕೆಟ್ ಕಪ್ 4ನೇ ಸುತ್ತಿನ ಪಂದ್ಯಾಟಗಳು ವಿನೂತನ ದಾಖಲೆಗಳೊಂದಿಗೆ ನಿರೀಕ್ಷೆಗೂ ಮೀರಿ ಕ್ರಿಕೆಟ್ ಅಭಿಮಾನಿಗಳನ್ನು ಸೆಳೆಯುತ್ತಿದೆ. 4ನೇ ಸುತ್ತಿನ ಮೊದಲ ಪಂದ್ಯಾವಳಿಯಲ್ಲಿ ಗಲ್ಫ್ ಗೆಳೆಯರ ಕ್ರಿಕೆಟ್ ಕ್ಲಬ್ ತಂಡವು ಬಲಿಷ್ಠ ಟೆಕ್ನೋ ಟೈಟಾನ್ಸ್ ತಂಡದ ಮಾರಕ ಬೌಲಿಂಗ್ ದಾಳಿಗೆ ತತ್ತರಿಸಿ ಕೇವಲ 11.2 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡು ಪಂದ್ಯಾಕೂಟದ ಈವರೆಗಿನ ಕನಿಷ್ಠ ಮೊತ್ತ 69ಕ್ಕೆ ಇನ್ನಿಂಗ್ಸ್ಗಳನ್ನು ಕೊನೆಗೊಳಿಸಿತು. ಇದಕ್ಕುತ್ತರವಾಗಿ ಟೆಕ್ನೋ ಟೈಟಾನ್ಸ್ ತಂಡವು ಕೇವಲ 4.4 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು 15.24 ಸರಾಸರಿಯ ಗರಿಷ್ಠ ದಾಖಲೆ ರನ್ ದರದಲ್ಲಿ 71 ರನ್ ಗಳಿಸಿ ಪಂದ್ಯಾವಳಿಯಲ್ಲಿ ಅತ್ಯಂತ ವೇಗದ ವಿಜಯವನ್ನು ಪ್ರತಿಷ್ಠಾಪಿಸಿತು. 13 ಚೆಂಡುಗಳಲ್ಲಿ 5 ಗಗನಚುಂಬಿ ಸಿಕ್ಸರ್ಗಳನ್ನು ಸಿಡಿಸಿ 34 ರನ್ ಗಳಿಸಿ ಒಂದು ಅಮೂಲ್ಯ ವಿಕೆಟ್ ಪಡೆದ ಟೆಕ್ನೋ ಟೈಟಾನ್ಸ್ ತಂಡದ ಮಂಗಳೂರು ಕದ್ರಿಯ ವೈಭವ್ ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡೆದರು. ಎರಡನೆಯ ಪಂದ್ಯದಲ್ಲಿ ಸ್ಪೈಕರ್ಸ್ 11 ತಂಡವು ಝನ್ನು ಅಲನ್ ವಿರುದ್ಧ 14.5 ಓವರ್ಗಳಲ್ಲಿ ಎಲ್ಲ ವಿಕೆಟ್ಗಳನ್ನು ಕಳೆದುಕೊಂಡು 200 ರನ್ಗಳ ಬೃಹತ್ ಮೊತ್ತವನ್ನು ಕಲೆ ಹಾಕಿತು. ಈ ಗುರಿಯನ್ನು ಬೆಂಬತ್ತಿದ್ದ ಝನ್ನು ಅಲನ್ ತಂಡವು ಸ್ಪೈಕರ್ಸ್ ತಂಡದ ಫೈಜಲ್ ಅಹಮದ್ರ ತೀಕ್ಷ್ಣ ದಾಳಿಗೆ ತಲೆಬಾಗಿ 11.4 ಓವರ್ಗಳಲ್ಲಿ 121 ರನ್ಗಳಿಗೆ ತನ್ನೆಲ್ಲ ವಿಕೆಟ್ಗಳನ್ನು ಒಪ್ಪಿಸಿ 71 ರನ್ಗಳ ಅಂತರದಲ್ಲಿ ಸೋಲೊಪ್ಪಿಕೊಂಡಿತು. 3 ಓವರ್ಗಳಲ್ಲಿ ಝನ್ನು 11 ತಂಡದ ಪ್ರಮುಖ 4 ವಿಕೆಟ್ ಉರುಳಿಸಿದ ಫೈಜಲ್ ಅಹಮದ್ ಅರ್ಹವಾಗಿಯೇ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಗಳಿಸಿಕೊಂಡರು. ಮೂರನೆಯ ಪಂದ್ಯದಲ್ಲಿ ಫ್ರೆಂಡ್ಸ್ ಕ್ಲಬ್ ದುಬೈನ ತಂಡವು ಮೊದಲು ಬ್ಯಾಟ್ ಮಾಡಿ ಗೋಲ್ಡನ್ ಸಿಟಿ ಬಾಯ್ಸ್ ವಿರುದ್ಧ 15 ಓವರ್ಗಳಲ್ಲಿ 170 ರನ್ಗಳನ್ನು ಪೇರಿಸಿತು. ಈ ಮೊತ್ತವನ್ನು ತಲುಪಲು ಯತ್ನಿಸಿದ ಗೋಲ್ಡನ್ ಸಿಟಿ ಬಾಯ್ಸ್ ತಂಡವು 15 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು ಕೇವಲ 132 ರನ್ ಗಳಿಸಲು ಶಕ್ತವಾಗಿ 47 ರನ್ ಅಂತರದಲ್ಲಿ ಶರಣಾಯಿತು. 34 ಚೆಂಡುಗಳಲ್ಲಿ 11 ಭರ್ಜರಿ ಸಿಕ್ಸರ್ ಹಾಗೂ 4 ಬೌಂಡರಿಯೊಂದಿಗೆ 98 ರನ್ ಗಳಿಸಿ 2 ರನ್ಗಳಿಂದ ಶತಕದಿಂದ ವಂಚಿತರಾದರೂ ಫ್ರೆಂಡ್ಸ್ ಕ್ಲಬ್ ದುಬೈ ತಂಡದ ವಿಜಯಕ್ಕೆ ಕಾರಣರಾದ ಯಾಸಿನ್ ಪಂದ್ಯದ ವ್ಯಕ್ತಿಯಾಗಿ ಪುರಸ್ಕೃತರಾದರು. ಬೌಲಿಂಗ್ನಲ್ಲೂ ಮಿಂಚಿದ ಯಾಸಿನ್ 1 ವಿಕೆಟನ್ನೂ ಪಡೆದುಕೊಂಡರು. ಯಾಸಿನ್ ಆಟದ ವೈಖರಿ ಸಾಮಾಜಿಕ ಜಾಲತಾಣವೂ ಸೇರಿದಂತೆ ಭಾರೀ ಜನಮೆಚ್ಚುಗೆಗೆ ಪಾತ್ರವಾಯಿತು. 4ನೇ ಪಂದ್ಯದಲ್ಲಿ ಸಿಯಾಲ್ ಕೋಟ್ ರೈಸಿಂಗ್ ಸ್ಟಾರ್ ಕ್ರಿಕೆಟರ್ಸ್ ತಂಡವು ಮೊದಲು ಬ್ಯಾಟ್ ಮಾಡಿ ಲೆಜೆಂಡ್ಸ್ ಕಪ್ UAE ತಂಡದ ವಿರುದ್ಧ 9 ವಿಕೆಟ್ ಕಳೆದುಕೊಂಡು 153 ರನ್ ಗಳಿಸಿತು. ಈ ಮೊತ್ತವನ್ನು ಬೆಂಬತ್ತಿದ ಲೆಜೆಂಡ್ಸ್ ಕಪ್ UAE ತಂಡವು ದಿಟ್ಟ ಹೋರಾಟ ನೀಡಿದರೂ ಅಂತಿಮವಾಗಿ 19 ರನ್ಗಳಿಂದ ಹಿಂದುಳಿದು ಸೋಲಿತು. ಸಿಯಾಲ್ಕೋಟ್ ತಂಡದ ಸವ್ಯಸಾಚಿ ಎಂಜಾಕಿ 16 ಚೆಂಡುಗಳಲ್ಲಿ 2 ಆಕರ್ಷಕ ಸಿಕ್ಸರ್ 1 ಬೌಂಡರಿಯೊಂದಿಗೆ 26 ರನ್ ಗಳಿಸಿದ್ದು ಮಾತ್ರವಲ್ಲ, ಬೌಲಿಂಗ್ನಲ್ಲೂ ಮಿಂಚಿ 3 ಓವರ್ಗಳಲ್ಲಿ 2 ವಿಕೆಟ್ಗಳನ್ನು ಕಬಳಿಸಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಆಯ್ಕೆಯಾದರು. 5ನೆಯ ಪಂದ್ಯದಲ್ಲಿ ಬಲಾಢ್ಯ ಬ್ಲಿಟ್ಸ್ ವಾರಿಯರ್ಸ್ DXB ತಂಡವು ಬ್ಲೂ ಸ್ಕೈ 11 ತಂಡದ ವಿರುದ್ಧ 7 ವಿಕೆಟ್ ಕಳೆದುಕೊಂಡು 159 ರನ್ ಗಳಿಸಿತು. ಶ್ರೇಷ್ಠ ದಾಂಡಿಗರನ್ನು ಬ್ಲಿಟ್ಸ್ ವಾರಿಯರ್ಸ್ ಹೊಂದಿದರೂ ಬ್ಲೂ ಸ್ಕೈ ತಂಡದ ಆಸಿಫ್ ಹಾಸಿಮ್ರ ಬೌಲಿಂಗ್ ಮೋಡಿಗೆ ಸೋತು ಬೃಹತ್ ಮೊತ್ತ ಸೇರಿಸಲು ವಿಫಲವಾಯಿತು. ಈ ಗುರಿಯನ್ನು ಬೆಂಬತ್ತಿದ ಬ್ಲೂ ಸ್ಕೈ 11 ತಂಡವು 13 ಓವರ್ಗಳಲ್ಲಿ ಒಂದಿಷ್ಟೂ ಆತಂಕವಿಲ್ಲದೆ 160 ರನ್ಗಳನ್ನು ಸಲೀಸಾಗಿ ಗಳಿಸಿ ವಿಜಯ ಮಾಲೆಯನ್ನು ಧರಿಸಿತು. ಬ್ಲೂ ಸ್ಕೈ ತಂಡದ ಆಸಿಫ್ ಹಾಸಿಮ್ 3 ಓವರ್ಗಳಲ್ಲಿ ಕೇವಲ 18 ರನ್ ನೀಡಿ 3 ವಿಕೆಟ್ ಪಡೆಯುವುದರ ಮೂಲಕ ಪಂದ್ಯದ ಉತ್ಕೃಷ್ಟ ವ್ಯಕ್ತಿಯಾಗಿ ಅಭಿನಂದಿತರಾದರು. 6ನೇ ಪಂದ್ಯದಲ್ಲಿ ಫಾಲ್ಕನ್ಸ್ ಅಜ್ಮಾನ್ ತಂಡವು OGS ಮೆಡಿಕಲ್ಸ್ ತಂಡದ ವಿರುದ್ಧ 6 ವಿಕೆಟ್ ಕಳೆದುಕೊಂಡು 185 ರನ್ಗಳ ಉತ್ತಮ ಮೊತ್ತ ಗಳಿಸಿತು. ಈ ಮೊತ್ತವನ್ನು ಬೆನ್ನತ್ತಿದ OGS ಮೆಡಿಕಲ್ ತಂಡವು 7 ವಿಕೆಟ್ ಕಳೆದುಕೊಂಡು 141 ರನ್ ಗಳಿಸಿ 44 ರನ್ಗಳ ಅಂತರದಲ್ಲಿ ಪರಾಜಿತವಾಯಿತು. 38 ಚೆಂಡುಗಳಲ್ಲಿ 4 ಭರ್ಜರಿ ಸಿಕ್ಸರ್ ಹಾಗೂ 2 ಬೌಂಡರಿಯೊಂದಿಗೆ 58 ರನ್ ಸಿಡಿಸಿದ ಫಾಲ್ಕನ್ಸ್ ಅಜ್ಮನ್ ತಂಡದ SM ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡೆದರು. ಸಂಯುಕ್ತ ಅರಬ್ ರಾಷ್ಟ್ರದ ದುಬೈನಲ್ಲಿ
ವಿಠಲ್ ರಿಷಾನ್ ನಾಯಕ್ರ ಸಾರಥ್ಯದಲ್ಲಿ ಸಾಗುತ್ತಿರುವ ಈ ರಾಹುಲ್ ದ್ರಾವಿಡ್ ಕಪ್ ಪಂದ್ಯಾಟವನ್ನು ಸಾಮಾಜಿಕ ಜಾಲತಾಣದ ದೃಶ್ಯವಾಹಿನಿಯ ಮುಖಾಂತರ ಈವರೆಗೆ 11,000 ವೀಕ್ಷಕರು ನೇರ ಪ್ರಸಾರದಲ್ಲಿ ವೀಕ್ಷಿಸಿರುವುದು ದುಬೈನ ಟೆನ್ನಿಸ್ ಬಾಲ್ ಕ್ರಿಕೆಟ್ ಸ್ಪರ್ಧಾಕೂಟದಲ್ಲಿ ನೂತನ ದಾಖಲೆ. ಜೊತೆಗೆ ಈ ಪಂದ್ಯಾಟವು ಬೌಲಿಂಗ್ ಹಾಗೂ ಬ್ಯಾಟಿಂಗ್ನಲ್ಲಿ ಹೊಮ್ಮುತ್ತಿರುವ ಅನೇಕ ನೂತನ ದಾಖಲೆಗಳಿಗೆ ಸಾಕ್ಷಿಯಾಗುತ್ತಿದೆ. ಈ ನಡುವೆ ಭಾರತದ ಪ್ರಸಿದ್ಧ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಟಗಾರ, ವೇಗದ ಬೌಲರ್ ಶ್ರೀಶಾಂತ್ ಅವರು ಈ ಪಂದ್ಯಾವಳಿಯ ಸಂಘಟಕ ವಿಠಲ್ ರಿಷಾನ್ ನಾಯಕ್ರನ್ನು ದುಬೈನಲ್ಲಿ ಭೇಟಿ ಮಾಡಿ ರಾಹುಲ್ ದ್ರಾವಿಡ್ ಕ್ರಿಕೆಟ್ ಕಪ್ ಆಯೋಜನೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಕ್ರಿಕೆಟ್ ಕೂಟದ ಯಶಸ್ಸಿಗೆ ತುಂಬು ಹೃದಯದಿಂದ ಹಾರೈಸಿದ್ದಾರೆ. नमस्कार यार, मैं विक्टर के साथ हूँ और देखिए राहुल द्रविड़ के नाम पे टूर्नामेंट चल रहा है, इन्होंने बना रहा है. और राहुल भाई यार, लॉट्स ऑफ रेस्पेक्ट द वॉल, मगर इन्होंने बोला था क्रिकेटर राहुल भाई का टूर्नामेंट चल रहा है. ऑल द बेस्ट टू द एंटायर टीम्स. मे द बेस्ट टीम विन and God bless you. Thank you so much. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ನಿತ್ಯ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೋರ್ಟ್ಸ್ ಕನ್ನಡ.